ನಾಳೆ ಜನವರಿ 22ನೆಯ ತಾರೀಕು ಸೋಮವಾರದ ದಿನ ರಾಮ ಮಂದಿರದಲ್ಲಿ ಶ್ರೀ ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಯಾವ ಕೆಲಸಗಳನ್ನು ತಪ್ಪದೆ ಮಾಡಬೇಕು, ನಾಳೆಯೇ ಏಕೆ ಬಾಲರಾಮನ ವಿಗ್ರಹಕ್ಕೆ ವಿಶೇಷವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಹಾಗೂ 1 ಲೋಟ ನೀರಿನಿಂದ ನಾಳೆ ಯಾವ ಕೆಲಸವನ್ನು ಮಾಡಿದರೆ ರಾಮನ ರಕ್ಷೆ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸನಾತನ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಪಂಚಾಂಗದ ಪ್ರಕಾರ ಮಾಡಲಾಗುತ್ತೆ. ಶುಭ ಮುಹೂರ್ತವನ್ನು ನೋಡಿದ ನಂತರವೇ ಮಾಡಲಾಗುತ್ತೆ. ಜನವರಿ 22 ಅತ್ಯಂತ ಮಂಗಳಕರವಾದಂತಹ ದಿನವಾಗಿದೆ. ಈ ದಿನ ನಿಮಗೆಲ್ಲ ತಿಳಿದಿರುವ ಹಾಗೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಶುಭ ದಿನ. ಅದು ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ, ರವಿಯೋಗ ಇನ್ನು ಮುಂತಾದ ಹಲವು ಶುಭ ಯೋಗಗಳೊಂದಿಗೆ ರೂಪುಗೊಳ್ಳುವಂತಹ ದಿನವಾಗಿದ್ದು ಮೃಗಶಿರ ನಕ್ಷತ್ರ ಕೂಡ ಇದೇ ದಿನ ಬಂದಿದೆ. ಈ ದಿನ ಹರಿ ಅಂದರೆ ವಿಷ್ಣು ಮುಹೂರ್ತ ಕೂಡ 41 ವರ್ಷಗಳ ನಂತರ ಬಂದಿದೆ. ಇದು ಅತ್ಯಂತ ವಿಶೇಷವಾದಂತಹ ದಿನ. ಈ ದಿನ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆ 17 ನಿಮಿಷಕ್ಕೆ ಆರಂಭವಾಗಿ 12 ಗಂಟೆ 59 ನಿಮಿಷದವರೆಗೂ ಕೂಡ ನಡೆಯುತ್ತೆ. ಈ ಅವಧಿಯಲ್ಲಿ ಪ್ರಾಣ ಪ್ರತಿಷ್ಠೆಯ ಶುಭ ಮುಹೂರ್ತವು ಮಧ್ಯಾಹ್ನ 12 ಗಂಟೆ 29 ನಿಮಿಷ 8 ಸೆಕೆಂಡ್ಗಳಿಂದ 12 ಗಂಟೆ 30 ನಿಮಿಷ 32 ಸೆಕೆಂಡು. ಈ ಅವಧಿಯಲ್ಲಿ ಮೃಗಶಿರ ನಕ್ಷತ್ರ ಇರುತ್ತೆ. ಹಿಂದೂ ಧರ್ಮದಲ್ಲಿ ಅಭಿಜಿತ್ ಮುಹೂರ್ತವನ್ನು ಶುಭ ಕಾರ್ಯಗಳಿಗೆ ಅತ್ಯುತ್ತಮವೆಂದು ಹೇಳಲಾಗುತ್ತೆ. ಈ ಸಮಯದಲ್ಲಿ ವಾತಾವರಣದಲ್ಲಿ ಇರುವಂತಹ ಧನಾತ್ಮಕ ಅಲೆಗಳ ಪ್ರಭಾವ ಮತ್ತು ಅಭಿಜಿತ್ ಲಗ್ನ ಮುಹೂರ್ತದ ಜೊತೆಗೆ ಸಂಪೂರ್ಣ ಮಾನವ ಕುಲವನ್ನೇ ಕಾಪಾಡಬಲ್ಲ ಏಕೈಕ ದಿವ್ಯೌಷಧ ಎಂಬ ಅಭಿಧಾನಕ್ಕೆ ಪಾತ್ರವಾದಂತಹ ಸಂಜೀವಿನಿ ಮುಹೂರ್ತ ಕೂಡ ಅದೇ ಹೊತ್ತಿನಲ್ಲಿ ಮೇಳೈಸಿದೆ. ಈ ಸಂಜೀವಿನಿಯ ವಿಶೇಷತೆ ಎಂದರೆ ಪಂಚದೋಷಗಳಿಂದ ಮಾನವ ಕುಲವನ್ನ ಅಮರರನ್ನಾಗಿಸುವಂತಹ ಅಪರೂಪದ ಸಂಯೋಜನೆ. ಪಂಚದೋಷಗಳೆಂದರೆ ಅಗ್ನಿಭಯ, ಮರಣ ಕಾರಣ, ರೋಗಭೀತಿ, ಪ್ರಭುತ್ವ ದಾಳಿ ಅಂದರೆ ರಾಜಬಾಣ ಮತ್ತು ಸಂಭಾವ್ಯ ದುರುಳ ದುಷ್ಟರಿಂದಾಗುವಂತಹ ಹಾನಿ ಭಯಗಳು ಇದರಲ್ಲಿ ಬರುತ್ತೆ. ಈ ಎಲ್ಲ ಭಯ ಅಥವಾ ಹಾನಿಗಳು ಈ ಹೊತ್ತಿನಲ್ಲಿ ಎರಗಲು ಸಾಧ್ಯವೇ ಇಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಭಿಜಿತ್ ಮುಹೂರ್ತದಲ್ಲಿ ಸಾಮಾನ್ಯವಾಗಿ ಎಲ್ಲ ಧನಾತ್ಮಕ ಗ್ರಹಗಳು ತಮ್ಮ ತಮ್ಮ ಮನೆಯಲ್ಲಿ ಇರುವ ಸಮಯ ಎಂದು ಹೇಳುತ್ತಾರೆ. ಲಗ್ನ ಸ್ಥಾನದಲ್ಲಿ ಇರುವಂತಹ ಗುರುವು ಅಳಿದುಳಿದ ದೋಷ ಪರಿಹಾರವನ್ನ ಮಾಡ್ತಾನಂತೆ. ಕಾಳಸರ್ಪ ದೋಷ ಅಥವಾ ವಿಷಪೀಡನೆ ಸಾಧ್ಯವೇ ಇರುವುದಿಲ್ಲ. ಸೂರ್ಯ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿರುತ್ತಾನೆ. ಈ ಕಾರಣದಿಂದಲೇ ಮೃಗಶಿರ ಮಂಗಳಕರವಾಗಿ ದೇದೀಪ್ಯಮಾನ ಜ್ವಾಲೆ ಸೂಸುತ್ತಿರುತ್ತೆ. ಜ್ಯೋತಿಷ್ಯದ ಪ್ರಕಾರ ಭಗವಾನ್ ಶ್ರೀರಾಮನು ತ್ರೇತಾಯುಗದ ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದನು ಎನ್ನುವ ಮಾತು. ಜನವರಿ 22 ಸೋಮವಾರದಂದು ಮೃಗಶಿರ ನಕ್ಷತ್ರದಲ್ಲಿ ಅಭಿಜಿತ್ ಮುಹೂರ್ತದ ಕಾಕತಾಳೀಯವಿದೆ. ಅಂದರೆ ಭೂಮಿ ಸಹಿತ ವಿವಿಧ ಗ್ರಹ ಮತ್ತು ನಕ್ಷತ್ರಗಳ ಸಂಯೋಜನೆಯಿಂದ ಇರಬೇಕಾದ ಪಥ ಮತ್ತು ಚಲನೆಯ ಸಮಯದ ಕಾರಣ ಆಗ ಲಭ್ಯ ಇರುವ ಧನಾತ್ಮಕ ಸಂಚಲನದ ಅವಧಿ ತುಂಬಾ ಕಮ್ಮಿ ಇರುವುದೇ ಸಂಜೀವಿನಿ ಮುಹೂರ್ತ. ಅಂದರೆ ಹೀಗೆ ಧಾರ್ಮಿಕ, ಆಧ್ಯಾತ್ಮಿಕ, ಭೌಗೋಳಿಕ ಚಲನೆಯಲ್ಲಿ ಆಗಬಹುದಾದ ಮತ್ತು ವಾತಾವರಣದ ಅತಿ ಹೆಚ್ಚು ಧನಾತ್ಮಕ ಅಲೆಗಳ ಚಲನವಲನದ ವೃತ್ತದ ಪ್ರಭಾವ ಇರುವ ಸಮಯವನ್ನೇ ಸಂಜೀವಿನಿ ಮುಹೂರ್ತ ಎಂದು ಪರಿಗಣಿಸಲಾಗುತ್ತೆ. ಈ ಕಾರಣಕ್ಕಾಗಿಯೇ ರಾಮಲಾಲರ ಪ್ರಾಣ ಪ್ರತಿಷ್ಠಾಪನೆಗೆ ಈ ದಿನಾಂಕವನ್ನ ಆಯ್ಕೆ ಮಾಡಲಾಗಿದೆ. ಇದಲ್ಲದೆ ಈ ಮಂಗಳಕರ ಸಮಯದಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಭಗವಾನ್ ಶ್ರೀರಾಮನು ಯಾವಾಗಲೂ ವಿಗ್ರಹದೊಳಗೆ ನೆಲೆಸುತ್ತಾನೆ ಎನ್ನುವ ಅಪಾರ ನಂಬಿಕೆ ಇದೆ. ಜ್ಯೋತಿಷ್ಯದ ಪ್ರಕಾರ ವಿದ್ಯಾರ್ಥಿಗಳು, ಉದ್ಯಮಿಗಳು ಮತ್ತು ಗರ್ಭಿಣಿಯರು ಈ ಮುಹೂರ್ತದಿಂದ ವಿಶೇಷ ಲಾಭವನ್ನ ಪಡೆಯುತ್ತಾರಂತೆ. ಹಾಗಾಗಿ ಈ ದಿನ ಪ್ರತಿಯೊಬ್ಬರೂ ತಪ್ಪದೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಸೂರ್ಯಾಸ್ತದ ನಂತರ 5 ದೀಪಗಳನ್ನ ಅಂದರೆ ಎಣ್ಣೆಯ ದೀಪ ಅಥವಾ ತುಪ್ಪದ ದೀಪಗಳನ್ನು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಶ್ರದ್ಧಾ ಭಕ್ತಿಯಿಂದ ಬೆಳಗಬೇಕು. ಇದರಿಂದ ಶ್ರೀರಾಮನ ಅನುಗ್ರಹ ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ. ಜೊತೆಗೆ ರಾಮ ಮಂದಿರದ ಮಂತ್ರಾಕ್ಷತೆಯ ಹೆಚ್ಚು ಭಾಗವನ್ನ ಆದಷ್ಟು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು. 1-2 ಅಕ್ಷತೆಯನ್ನ ಅಡುಗೆ ಕೋಣೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಕೂಡ ನೀವು ಹಾಕಬಹುದು. ಮುಖ್ಯವಾದ ಕೆಲಸಗಳಿಗೆ ಹೊರಗಡೆ ಹೋಗುವಾಗ ಮಂತ್ರಾಕ್ಷತೆಯನ್ನ ತಲೆಯ ಮೇಲೆ ಹಾಕಿಕೊಳ್ಳುವುದು ಅಥವಾ ಜೇಬಿನಲ್ಲಿ ಇಟ್ಟುಕೊಂಡು ಹೋದರೆ ಅತ್ಯಂತ ಶುಭ. 1 ಲೋಟ ನೀರಿಗೆ
ಒಂದೆರಡು ಮಂತ್ರಾಕ್ಷತೆಯನ್ನು ಹಾಕಿ ಅಭಿಮಂತ್ರಿಸಬೇಕು. ಲೋಟದ ಮೇಲೆ ಬಲಗೈಯನ್ನು ಮುಚ್ಚಿ ಶ್ರೀರಾಮ ಜಯರಾಮ ಎಂದು 21 ಸಲ ಹೇಳಿಕೊಳ್ಳಬೇಕು. ನಂತರ ಆ ಮಂತ್ರಾಕ್ಷತೆ ಬೆರೆಸಿರ್ತಕ್ಕಂತಹ ನೀರನ್ನು ಸೇವಿಸಬೇಕು. ನೀರಿನ ಸಮೇತ ಮಂತ್ರಾಕ್ಷತೆಯನ್ನು ನುಂಗಬೇಕು, ಅಗಿದು ತಿನ್ನಬಾರದು. ಹೀಗೆ ಅಭಿಮಂತ್ರಿಸಿ ಈ ನೀರನ್ನು ಸೇವಿಸುವುದರಿಂದ ಶ್ರೀರಾಮನ ರಕ್ಷೆ ಪ್ರಾಪ್ತಿಯಾಗುತ್ತದೆ. ಈ ಕೆಲಸವನ್ನ ಮನೆಯ ಎಲ್ಲ ಸದಸ್ಯರು ಮಾಡಬಹುದು. ಅಕಸ್ಮಾತ್ ಮಂತ್ರಾಕ್ಷತೆ ನಮಗೆ ಸಿಕ್ಕಿಲ್ಲ ಎನ್ನುವವರು ಕೇವಲ ನೀರಿಗೆ ಬಲಗೈಯನ್ನು ಮುಚ್ಚಿ ಶ್ರೀರಾಮ ಜಯರಾಮ ಎಂದು 21 ಸಲ ಹೇಳಿ ಅಭಿಮಂತ್ರಿಸಿ ಆ ನೀರನ್ನೇ ಸೇವಿಸಿದರೂ ಕೂಡ ರಾಮನ ರಕ್ಷೆ ಪ್ರಾಪ್ತಿಯಾಗುತ್ತೆ. ಈ ಕೆಲಸವನ್ನ ಕೇವಲ ನಾಳೆ ಒಂದು ದಿನವಷ್ಟೇ ಅಲ್ಲ, ನಿಮಗೆ ಕಷ್ಟಗಳು ಬಂದಾಗ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನಿಸಿದಾಗ, ಅನಾರೋಗ್ಯಗಳು ಹೆಚ್ಚಾದಾಗ, ನಕಾರಾತ್ಮಕ ಶಕ್ತಿಗಳು ಆದಾಗ, ಕೆಟ್ಟ ಕನಸುಗಳು ಬಿದ್ದಾಗ ಹೀಗೆ ಒಂದು ಲೋಟ ನೀರಿಗೆ ಅಭಿಮಂತ್ರಿಸಿ ಕುಡಿಯುತ್ತಾ ಬಂದರೂ ಕೂಡ ತುಂಬ ಒಳ್ಳೆಯದು. ಇದರ ಜೊತೆಗೆ ಶ್ರೀರಾಮ ಜಯರಾಮ ಎಂದು ಜಪ ಮಾಡುತ್ತಾ ರಾಮನ ಪ್ರೀತಿಗೋಸ್ಕರ ಹನುಮಾನ್ ಚಾಲಿಸವನ್ನು ಪಠಿಸುವುದು ಅಥವಾ ಕೇಳುವುದನ್ನು ನಾಳೆಯ ದಿನ ನೀವು ಮಾಡಿದರೆ ತುಂಬ ಒಳ್ಳೆಯದು. ಇದರಿಂದ ಶ್ರೀರಾಮ ಹಾಗೂ ಆಂಜನೇಯನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಮಕ್ಕಳ ಕೈನಲ್ಲಿ ಹಣೆಗೆ ಕೇಸರಿ ತಿಲಕವನ್ನು ನಿಮ್ಮ ಹಣೆಗೆ ಇಟ್ಟುಕೊಂಡು ನಾಳೆಯ ದಿನ ಸಂಭ್ರಮಿಸಿ ರಾಮನ ಸೇವೆಯನ್ನು ತಪ್ಪದೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ತಪ್ಪದೆ ಶ್ರೀರಾಮ ಜಯರಾಮ ಸೀತಾರಾಮ ಎಂದು ಬರೆದು ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.